ಇರ್ತಾರಲ್ಲ ದೊಡ್ಡವರು ಅಂತ ಇರ್ತಾರಲ್ಲ ಅವರೆಲ್ಲರೂ ಫೋರ್ಸ್ ಮಾಡಿ ಆ ಪ್ಲೇಸಲ್ಲಿ ಮದುವೆ ಮಾಡಿಸಿದ್ದು ನಂಗೆ ನಿಜವಾಗ್ಲೂ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಮದುವೆಗಿನ್ನ ಮುಂಚೆ ಒಂಥರ ಹೇಳಿದ್ರು, ಮದುವೆ ಆದಮೇಲೆ ಒಂಥರ ಹೇಳಿದ್ರು. ಈಗ ಯುವರ್ ಆಲ್ ವಿಡಿಯೋಸ್ ಆ್ಯಂಡ್ ಕಪಲ್ ಈಸ್ ಸೋ ನೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲವ್ ಸ್ಟೋರಿ ಹೇಳಿ ಅಕ್ಕ. ಐ ಲವ್ ಯು ಅಂತಲೇ ಹೇಳೋದೆ ಪ್ರಪೋಸ್ ಅಷ್ಟೇ. ನಾನು ಹಂಗೆ ಹೇಳೇ ಇಲ್ಲ ಅವನಿಗೆ. ಪ್ರಪೋಸ್ ಮಾಡಿದ್ಯಾರು ಅಂತ ಮನು ಅಣ್ಣ ನೋಡಿದ್ರೆ ಅಷ್ಟು ಚೆನ್ನಾಗಿದ್ದಾನೆ, ನೀವೇ ಹಂಗಿದ್ದೀರಾ? ನಿಮ್ಮ ಲವ್ ಸ್ಟೋರಿ ಯಾವ ರೀತಿ ಸ್ಟಾರ್ಟ್ ಆಯಿತು? ಸ್ಯಾರಿ ಬಿಸ್ನೆಸ್ ಅಲ್ಲ ಅಂತ. ಓಕೆ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ, ನಾನು ಮೊನ್ನೆ ಇನ್ಸ್ಟಾದಲ್ಲಿ ಹಾಕಿದ್ದೆ ಕ್ವಶನ್ ಆ್ಯಂಡ್ ಆನ್ಸರ್ಸು. ಸೊ ಅದಕ್ಕೆ ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ತುಂಬ ಕ್ವಶನ್ಸ್ ಕೇಳಿದ್ದಾರೆ, ನಾನು ಕೂಡ ಸರಿಯಾಗಿ ನೋಡಿಲ್ಲ. ಅಷ್ಟು ಏನು ಕ್ವಶನ್ಸ್ ನಾನು ನೋಡಿಲ್ಲ, ಸ್ಟಾರ್ಟಿಂಗ್ ಇರೋ ಅಷ್ಟೇ ನೋಡಿದ್ದೆ. ಇವಾಗ ನೋಡೋಣ, ನಾನು ಇನ್ನೂ ನೋಡಿಲ್ಲ ಏನೇನು ಕ್ವಶನ್ಸ್ ಕೇಳಿದ್ದಾರೆ ಏನೇನು ಅಂತ. ಸ್ವಲ್ಪ ಒಂದು 2-3 ಅಬ್ಸರ್ವ್ ಮಾಡಿದ್ದು ಸೇಮ್ ಕ್ವಶನ್ಸ್ ಇದ್ದಾವೆ. ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ, ಜೊತೆಗೆ ಇವರಿಬ್ರು ಆನ್ಸರ್ ಮಾಡ್ತಾರೆ. ನೋಡೋಣ ಏನೇನು ಕ್ವಶನ್ಸ್ ಕೇಳಿದ್ದಾರೆ. ನೇಮ್ ಮೆನ್ಷನ್ ಮಾಡೋಣ, ಏನಾಗಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನೇಮ್ ಮೆನ್ಷನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಐಡಿನೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಾವು ಯೂಟ್ಯೂಬಲ್ಲಿ ಹೇಳೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೋತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಅದು ಡಿಲೀಟ್ ಆಗಿಬಿಡುತ್ತೆ ಅಂತ 3 ದಿನ ಆಯ್ತು, ಇಲ್ಲಿಗೆ ಡಿಲೀಟ್ ಆಗಿಬಿಡುತ್ತೆ ಅಂತ ಹೈಲೈಟ್ಸಾಗಿ ಹಾಕಿದ್ದೀನಿ. ಚೆಕ್ ಮಾಡೋಣ. ಓಪನ್ ಆಯ್ತು. ಫಸ್ಟ್ ಕ್ವಶನ್ ಅದು. ಇದು ನಮಗೆ ಗೊತ್ತಿರೋರು ಒಂದು 3 ಫಸ್ಟಿಗೆ ಹಾಕಿದ್ದಾರೆ. 3 ಜನ ಹಾಕಿದ್ದಾರೆ ನಮಗೆ ಗೊತ್ತಿರೋರು. ಏನಂತ ಹಾಕಿದ್ದಾರೆ ಅಂದರೆ, ಫಸ್ಟು ಬಂದು ನಮ್ಮ ಕಾಲೇಜ್ ಫ್ರೆಂಡು ಮತ್ತು ಅಣ್ಣ ಅಂತ ಕರಿತೀವಿ. ಅವರು ನಮಗಿಂತ ದಪ್ಪ ಇದ್ದರು, ಹಂಗಾಗಿ ನಾನು ಅವ್ರಿಗೆ ಅಣ್ಣ ಅಂತ ಕರಿತಾ ಇದ್ದೆ. ವಿನಿ ನಾಯಕ 69. ವಿನಿ ನಾಯಕ 69 ಏನಂತ ಕ್ವಶನ್ ಹಾಕಿದ್ದಾರೆ ಅಂತಂದರೆ, ನನಗೆ ಪಾರ್ಸಲ್ ಯಾವಾಗ ಬರುತ್ತೆ ಅಂದರೆ, ಅವ್ರಿಗೆ ಸನ್ಸ್ಕ್ರೀನ್ ಎಲ್ಲ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಅದು ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ಅವ್ರ ಪಾಪ. ಫೋನ್ ಮಾಡಿ ಕೇಳ್ತಾ ಇದ್ದ ಅಣ್ಣ. ನಾನೇ ಮರ್ತೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇದ್ರಲ್ಲಿ ನೆನ್ಸಿದ್ದಾರೆ, ನಂಗೆ ಪಾರ್ಸಲ್ ಯಾವಾಗ ಕಳಿಸ್ಕೊಡ್ತೀಯ ಅಂತ. ಇವಾಗ ಶ್ರಾವಣ ಐತಲ್ಲ, ದಿನ ಚೆನ್ನಾಗಿಲ್ಲ. ನೆಕ್ಸ್ಟ್ ಯಾವ್ದು ಬರುತ್ತೆ ಶ್ರಾವಣ ಆದ್ಮೇಲೆ? ಆಷಾಢನ. ನೆಕ್ಸ್ಟ್ ಕಳಿಸ್ಕೊಡ್ತೀನಿ ಆಯ್ತಾ. ನೆಕ್ಸ್ಟ್ ಬಂದು ಕಾಲ್ ಮಿ ಬ್ಲಾಕ್ ಲವರ್. ಯಾರು ಗೊತ್ತಾ ಇವನು? ನಮ್ ಜೊತೆಗೆ ಇನ್ನೊಬ್ಬ ಇರ್ತಾನಲ್ಲ, ಪುರುಷೋತ್ತಮ್. ಪುರುಷರಲ್ಲಿ ಉತ್ತಮ ಪುರುಷೋತ್ತಮ್. ಅವನ್ ಕೇಳಿರೋದು ಏನಂತ ಕೇಳಿದಾನೆ, ಮನು ಅಣ್ಣ ನೋಡಿದ್ರೆ ಅಷ್ಟ್ ಚೆನ್ನಾಗಿದ್ದಾನೆ, ನೀವೇ ಹಂಗಿದ್ದೀರಾ? ಓ, ಅಂದ್ರೆ ನಾನು ಇನ್ನೂ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಅರ್ಥ ಅಲ್ಲ. ನೆಕ್ಸ್ಟ್ ಕ್ವಶನ್ ಬಂದು ರಾಯಲ್ ನಾಗು ನಾಯಕ 65 ಅಂದ್ರೆ ಇವನು ನಮ್ಮ ತಮ್ಮನೇ. ನಿಮ್ಮ ಲವ್ ಸ್ಟೋರಿ ಯಾವ ರೀತಿ ಸ್ಟಾರ್ಟ್ ಆಯಿತು? ನಮ್ಮ ಲವ್ ಸ್ಟೋರಿ ಹಂಗೆ ಸ್ಟಾರ್ಟ್ ಆಯಿತು. ಅದು ಹೆಂಗೆ ಸ್ಟಾರ್ಟ್ ಆಗಿತ್ತು. ಅದನ್ನ ಲವ್ ಸ್ಟೋರಿ ಲಾಗ್ನ ನಾನು ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಅದನ್ನೇ ಲವ್ ಸ್ಟೋರಿ ಲಾಗ್ನೇ ಮಾಡ್ತೀವಿ. ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ, ಮಾಡೋಣ ಲವ್ ಸ್ಟೋರಿ ಲಾಗ್ನ ಮಾಡೋಣ ಅಂತ. ಇವನೇ ಬೇಡ ಅಂತದೀನಿ. ಯಾಕಂತ ನನಗೆ ಗೊತ್ತಿಲ್ಲ. ಯಾಕೆ ಏನಂತಾರೆ ಯಾಕೆ ಬೇಡ ಅಂತಿದ್ಯಾ ಅದನ್ನ ಹೇಳು. ಏನ್ ನಮ್ದೇನು ಲವ್ ಸ್ಟೋರಿ ಅಂದ್ರೆ ಏನು ಅಂತ ರೇಂಜಿಗೆ ಏನಾಗಿಲ್ಲ, ಹೇಳ್ತೀನಿ. ಅದನ್ನು ಒಂದು ವಿಡಿಯೋದಲ್ಲಿ ಹಂಗೇನಿಲ್ಲ, ಹೇಳ್ತೀನಿ. ಅದನ್ನು ಒಂದು ವಿಡಿಯೋದಲ್ಲಿ ಫುಲ್ಲು ನಮ್ಮ ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು, ಯಾರು ಪ್ರಪೋಸ್ ಮಾಡಿದ್ರು, ಎಲ್ಲಿಂದ ಹೆಂಗೆ, ಮೆಸೇಜಿಂದನ, ಕಾಲಿಂದನ, ಮೀಟಿಂದನ, ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನಾನು ಅದನ್ನು ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದು ರಾಹುಲ್ ಅಂತೆ. ಸೂಪರ್ ಜೋಡಿ ಅಕ್ಕ, ಥ್ಯಾಂಕ್ ಯು. ನೆಕ್ಸ್ಟು ಅಮ್ಮು ಅಂದರೆ ಏನೇನು ನಂಬರ್ ಇದೆ 31 ಸಮಥಿಂಗ್ ಐತೆ. ನೀವೇಕೆ ಇಷ್ಟು ಚಂದ, ಎಷ್ಟು ಚೆನ್ನಾಗಿದ್ದೀರ ಅನ್ನೋದು ನೋಡಲ್ಲಿ.
ಎಷ್ಟು ಚೆನ್ನಾಗಿದೆ ಹುಡುಗಿ. ಅದು ಹುಡುಗಿ ಚೆನ್ನಾಗಿದ್ದಾರೆ ಅಂತ ಹೇಳೋದು ತುಂಬಾ ರೇರು ಗೊತ್ತಾ. ಅದ್ರಾಗ ಹೇಳಿದಾರೆ ಅಂತಂದ್ರೆ ಅವರು ಪ್ಯೂರ್ ಹಾರ್ಟೆಡ್ ಇಂದ ಹೇಳಿದ್ದಾರೆ. ನೆಕ್ಸ್ಟು ಅವರೇನೆ. ನೆಕ್ಸ್ಟ್ ನಾನು ಏನಿದು ನಿಮ್ಮ ನೀನು ಹೇಳ್ಬೇಕಂತೆ ಅವ್ರದ ಅಮ್ಮು ಅಂತ. ನಾನು ಹೇಳಿ ನೀನು ಅಮ್ಮು ಅಂತ. ನನ್ನ ನೇಮ್ ಹೇಳಿ ನೀನು ಅಮ್ಮು ಅಂತ. ಹಾಯ್ ಅಮ್ಮು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೆಕ್ಸ್ಟು ಡಿ ಬಾಸ್ ಅಂತ ಇದೆ ನೇಮು. ನಿಮಗೆ ಅಣ್ಣ ಯಾಕೆ ಇಷ್ಟ ಆದ್ರು ಅಕ್ಕ, ಮತ್ತೆ ಫಸ್ಟ್ ಪ್ರಪೋಸ್ ಮಾಡಿದ್ಯಾರು ಅಂತ. ಅದೇ ಹೇಳಿದ್ನಲ್ಲ, ಮೇ ಬಿ ನಮ್ಮದ್ರಲ್ಲಿ ಪ್ರಪೋಸಲ್ ಏನಿಲ್ಲ ಅಂತ ಅನ್ಸುತ್ತೆ, ಗೊತ್ತಿಲ್ಲ, ನನಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಜನೇ ಹೇಳೋದು. ಇಲ್ಲಪ್ಪ, ನಾನು ಹಂಗೆ ಇದ್ರು ನಾನು ಪ್ರಪೋಸ್ ಮಾಡಿಲ್ಲ. ಅವಾಗ ಐ ಲವ್ ಯು ಟು ಅವೆಲ್ಲ ನಾನು ಅದೆಲ್ಲ ಮಾಡೇ ಇಲ್ಲ. ಅದೆಲ್ಲ ಮಾಡಿಲ್ಲ. ಪ್ರಪೋಸ್ ಅಂದ್ರೆ ಇನ್ನೇನು ಐ ಲವ್ ಯು ಅಂತಾನೆ ಹೇಳೋದೇ ಪ್ರಪೋಸ್ ಅಷ್ಟೇ. ನಾನು ಹಂಗೆ ಹೇಳೇ ಇಲ್ಲ ಅವನಿಗೆ, ಸರಿನಾ? ಅದು ನಾನು ನೆಕ್ಸ್ಟ್ ಅದೇ ಲವ್ ಸ್ಟೋರಿ ನಮ್ದು ವಿಡಿಯೋ ಮಾಡ್ತೀವಲ್ಲ ಅವಾಗ ಹೇಳ್ತೀನಿ ಅದರಲ್ಲಿ. ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ ಅಂಡ್ ಲವ್ ಯು ಸೋ ಮಚ್ ಅಣ್ಣ ಅಕ್ಕ. ಲವ್ ಯು ಟು ನೀನು ಹೇಳೋ ಅವರಿಗೆ, ಪಾಪ ಅಣ್ಣ ನೀನು, ನಾವು ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಟು. ಇದ್ಯಾರು ಅಂದರೆ ಈಸ್ ವೈಫ್ ಅಂತ ಇದೆ ನೇಮು. ನಿಮ್ಮ ಲವ್ ಸ್ಟೋರಿ ಹೇಳಿ ಅಕ್ಕ, ಅದೇ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟು ಅಂಬಿಕಾ ಸೂಪರ್ ಅಂತೆ. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಮೇ ಬಿ ಫೋಟೋ ಹಾಕಿದ್ವಲ್ಲ ಅದಕ್ಕೆ ಸೂಪರ್ ಅಂತ ಹಾಕಿರ್ಬೇಕು. ಏನು ಬೇಬಿ ಡಾಲ್ ಶ್ರೂ ಅಂತೆ. ಅಕ್ಕ ನಿಮ್ಮ ಗಂಡನ ಫ್ಯಾಮಿಲಿ ಬಗ್ಗೆನೂ ಹೇಳಿ ಪ್ಲೀಸ್. ಗಂಡನ ಫ್ಯಾಮಿಲಿ ಬಗ್ಗೆ ಏನು ಹೇಳೋದು, ನಮ್ಮ ಮನೇಲಿ ನಾವು 3 ಜನ ಇದ್ದೀವಿ. ಅವರಮ್ಮ, ನಾನು, ಅವನು, ಮತ್ತು ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಲವ್ ಮಾಡ್ಬೇಕಾದ್ರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನು ಹೇಳೋದು, ಇವರ ಮಾವ ಇದ್ದಾರಲ್ಲ, ಇವ್ರ ಅಮ್ಮನ ತಮ್ಮ ಇದ್ದಾರಲ್ಲ, ಅವ್ರ ತಮ್ಮನ ವೈಫು. ನಾವು ಲವ್ ಮಾಡಿದಾಗ ಅವ್ರ ಮನೆಗೆ ಹೋಗ್ತಿದ್ವಲ್ಲ, ಅವರು ಯಾವಾಗಲೂ ನಮಗೆ ಬೈತಾನೆ ಇರಲಿಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅನ್ಕೊಂಡಿದ್ದೆ, ಬೈತಾರೆ ಮನು, ಬೇಡ ಹೋಗೋದು ಅಂತ ಹೇಳ್ತಿದ್ದೆ. ನಾನು ಹೇಳ್ತಿದ್ದೆ, ನಮ್ಮ ಮಾವ ನಮ್ಮ ಶೆಟ್ಟಿ ಅಂದರೆ ಅವರ ಆಂಟಿ, ಅವ್ರ ಅಕ್ಕನ ಹೆಸರು ಶಿಲ್ಪಾ ಅಂತ, ಅವನು ಶೆಟ್ಟಿ ಅಂತಾನೆ. ಸೊ ಅವರೆಲ್ಲರೂ ಅವಾಗ ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ. ಇವ್ರ ಫ್ಯಾಮಿಲಿಯವ್ರು ಏನಿದಾರಲ್ಲ, ನನ್ನನ್ನು ತುಂಬ ಇಷ್ಟಪಟ್ಬಿಟ್ಟಿದ್ರು. ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಚೆನ್ನಾಗಿದ್ದಾಳಪ್ಪ ಹುಡುಗಿ, ಇವನಿಗೆ ಹಿಂಗೆ ಬಿದ್ಲು ಅಂತ ಅಂದ್ಕೊಂಡಿರ್ತಾರೆ, ಏನೋ ಗೊತ್ತಿಲ್ಲ. ಚೆನ್ನಾಗಿದ್ದಾಳೆ ಹುಡುಗಿ, ಎಲ್ಲರಿಗೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಅಂತಂದು ಎಲ್ಲರೂ ಫಸ್ಟಿಗೆ ಇಷ್ಟಪಟ್ಟಿದ್ರು. ಯಾರು ಬೇಡ ಅಂತ ಎಲ್ಲ ಏನು ಹೇಳಿರ್ಲಿಲ್ಲ. ಆದರೆ ಅವ್ರ ಅಮ್ಮ ಇನ್ನೂ ನಾನು ನೋಡಿರ್ಲಿಲ್ವಲ್ಲ ಅವಾಗ, ಅದಕ್ಕೆ ಹಂಗಂದಿತ್ತು. ನೋಡಿದ್ಮೇಲೆ ಒಪ್ಕೊಂಡ್ರು ಅವರು. ನೆಕ್ಸ್ಟು ಭುವನ್ HR ಅನ್ನೋರು ಹಿಂಗೆ ಮುಖದ ಫುಲ್ಲು ಆರ್ಟ್ ಇರುತ್ತಲ್ಲ, ಅದನ್ನು ಕಳಿಸಿದ್ದಾರೆ. ನಮ್ಮ ಕಡೆಯಿಂದನೂ ಒಂದು ಹಾರ್ಟ್ ಹಿಂಗೆ. ಮಾತಾಡ ಏನಾರ. ಇದ್ಯಾರು? ಜ್ಯೋತಿ NT ಅಂತೆ. ಕರೆಂಟ್ ಹೋಯ್ತು. ಜ್ಯೋತಿ NT ಅಂತ ಕ್ವಶನ್ ಕೇಳಿದರೆ ಏನಂತ, ಐ ಆಮ್ ಫ್ರಮ್ ಚಿತ್ರದುರ್ಗ ಮೇಡಮ್. ಕ್ವಶನ್ ಏನಿಲ್ಲ, ಯಾವಾಗಲೂ ಹಿಂಗೆ ಖುಷಿಯಿಂದ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಯಾವಾಗಲೂ ಖುಷಿಯಾಗಿರ್ತೀವಿ. ಕಾಲ್ಮಿ ರಾವಣ RBR ಅಂತೆ. ಸೂಪರಾಗಿ ಕಾಣಿಸ್ತಿದ್ಯಾ, ಏನು ಸ್ಪೆಷಲ್ ಅಕ್ಕ ಅಂತೆ. ಅಂದರೆ ಅವತ್ತು ಫೋಟೋ ಹಾಕಿದ್ವಲ್ಲ, ಅವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು, ಸೊ ಹಾಗಾಗಿ ಸ್ಯಾರಿ ಹಾಕ್ಕೊಂಡಿದ್ದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ದೀರಾ. ಮಂಜುನಾಥ, ಏನಿದು ನನಗೆ ಯೂಸರ್ ನೇಮ ಓದಕ್ಕೆ ಬರೋಲ್ಲಪ್ಪ. ಮಂಜುನಾಥ ಶ್ರೀ, ಏನಿದು ಮಂಜುನಾಥ? ಇಲ್ಲ ತಡಿ. ಮಂಜುನಾಥ್ ಶ್ರೇಷ್ಠ. ಮಂಜುನಾಥ್ ಶ್ರೇಷ್ಠ. ಯು ಆರ್ ಸೋ ಬ್ಯೂಟಿಫುಲ್. ಐ ಆಮ್ ಯುವರ್ ಫಾಲೋವರ್. ಯಾವಾಗಲೂ ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಮಗೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತೀರಾ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಾವಿಬ್ಬರು ನೈಸ್ ಕಪಲ್ ಅಂತೆ. ಒಂದು ಹಾರ್ಟ್ ಕೊಡೋರಿಗೆ ನಮ್ಮ ಕಡೆಯಿಂದ ನಿಮ್ಗೊಂದು ಹಾರ್ಟ್. ನೆಕ್ಸ್ಟು ಗಣೇಶ್ ಕಿಚ್ಚ. ಬಿಸ್ನೆಸ್ ಹೇಗೆ ನಡೀತಾ ಇದೆ ಸಿಸ್ಟರ್? ಸ್ಯಾರಿ ಬಿಸ್ನೆಸ್. ಸ್ಯಾರಿ ಬಿಸ್ನೆಸ್ಸು ಹಂಗೆ ನಡೀತಾ ಇದೆ, ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ, ಪರವಾಗಿಲ್ಲ. ನೀವು ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಕಷ್ಟ ಆಗ್ತಿದೆ, ಚೆನ್ನಾಗಿ ನಡೀತಿದೆ, ಪರವಾಗಿಲ್ಲ. ನಾಗು, ಹಾಯ್ ಅಕ್ಕ, ಪ್ಲೀಸ್ ಮೇಕ್ ಡೈಲಿ ಲಾಗ್ಸ್. ಮಾಡ್ತಾ ಇದ್ದೀನಿ, ಬಟ್ ನಂಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಅಷ್ಟೇನೆ ಡೈಲಿ ಲಾಗ್ಸ್.
ಇಲ್ಲ ಗೈಸ್, ಇಲ್ಲ ಗೈಸ್, ಸ್ಟಾರ್ಟ್ ಮಾಡ್ತೀನಿ, ಮಾಡಬೇಕು. ನನಗೂ ತುಂಬ ಅನಿಸಿದೆ ವ್ಲಾಗ್ಸ್ ಮಾಡಬೇಕು, ಹಿಂಗಾದ್ರೆ ಆಗಲ್ಲ ಅಂತ. ಇದು ನೆಕ್ಸ್ಟು ಖುಷಿ ಗೌಡ ಅಂತೆ. ನಿಮ್ಮೂರು ಯಾವುದು, ನೀವು ಹೊಸ ಮನೆ ತಗೊಂಡ್ರ ಆ ವಿಡಿಯೋ ಮಾಡಿ ಅಂತ. ನಮ್ಮೂರು ಬಂದು ದಾವಣಗೆರೆ. ಹೇಳಬೇಕಾ? ನಮ್ಮೂರು ಬಂದು ದಾವಣಗೆರೆ ಹತ್ರ ಅದಡಿ ಅಂತ. ಹೊಸ ಮನೆ ತಗೊಂಡ್ರ ಅಂತಂದರೆ ತಗೊಂಡಿದ್ದೀವಿ ಬಾಡಿಗೆಗೆ. ಮತ್ತು ತಗೊಂಡಿದ್ದೀವಿ ಬಾಡಿಗೆಗೆ. ಮುಂದೆ ಒಂದಲ್ಲ ಒಂದಿನ ನಮ್ಮದು ಒಂದು ಸ್ವಂತ ಮನೆನ ಕಟ್ಟಿಸ್ತೀವಿ. ಹೌದು ತಾನೇ? ಇಷ್ಟೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಅಪ್ಡೇಟ್ ಕೊಡ್ತೀನಿ ಯಾವಾಗ ಏನು ಅಂತ. ನೆಕ್ಸ್ಟು ಆರತಿ. ಅಕ್ಕ ನೀನು ಏನು ಓದಿರೋದು? ನಾನು ಡಿಪ್ಲೊಮಾ ಮಾಡಿದ್ದೀನಿ. ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ, ಅಷ್ಟೇ. ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್. ಓಕೆನಾ? ಸುಮ್ಮಿ 25 ಅಂತೆ. ನೀನು ನಿಮ್ಮ ಹಸ್ಬೆಂಡ್ ಜೊತೆ ಎಷ್ಟು ಖುಷಿಯಾಗಿದೆಯಾ? ಇಲ್ಲ ಅಂದರೆ ಕ್ಯಾಮ್ರಾ ಅಂತ ಹಾಕಿದ್ಬಿಟ್ಟು ಕ್ರೀಮ್ ಅಂತ ಹಾಕ್ಬಿಟ್ಟಿದ್ದಾರೆ ಅವರು. ಇಲ್ಲ ಅಂದರೆ ಕ್ಯಾಮ್ರಾ ಮುಂದೆ ಒಂದೇನಾ ಅಷ್ಟೇನಾ? ಅಂದರೆ ನೀವು ನಿಮ್ಮ ಮನೆಯವ್ರ ಜೊತೆಗೆ ಖುಷಿಯಾಗಿದ್ದೀರಾ ಅಥವಾ ಕ್ಯಾಮ್ರಾ ಮುಂದೆ ಅಷ್ಟೇನಾ ಅಂತ ಹಾಕೋದು ಬಿಟ್ಬಿಟ್ಟು ಕ್ರೀಮ್ ಮುಂದೆ ಒಂದೇನಾ ಅಂತೇನೇನೋ ಹಾಕಿದ್ದಾರೆ. ಇಲ್ಲ, ಖುಷಿಯಾಗಿ ಯಾವಾಗಲೂ ಖುಷಿಯಾಗಿ ಇರ್ತೀವಂತಲ್ಲ, ಜಗಳನ ಮಾಡ್ತೀವಿ, ಖುಷಿಯಾಗೂ ಇರ್ತೀವಿ, ಹಾಗೆ ಚೆನ್ನಾಗಿದ್ದೀವಿ ಅಷ್ಟೇ. ನಾವು ಮುಂಚೆ ಲವ್ ಮಾಡಬೇಕಾದ್ರೆ ಹೆಂಗಿದ್ದೀವೋ ಇವಾಗಲೂ ಹಂಗೆ ಇದ್ದೀವಿ. ನಮಗೆ ಮದುವೆ ಆಗಿತ್ತಂತಾನೆ ಅನ್ನಿಸ್ತಾನೆ ಇಲ್ಲ. ಆ ಫೀಲೇ ಇಲ್ಲ ನಮಗೆ. ಮದುವೆ ಆಗಿದ್ದೀವಿ ನಾವಿಬ್ಬರು ಗಂಡ ಹೆಂಡ್ತಿ ಅನ್ನೋ ಫೀಲೇ ಇಲ್ಲ. ಮುಂಚೆ ಲವ್ ಮಾಡ್ತಿದ್ವಲ್ಲ ಹಾಗೆ ಇದ್ದೀವಿ. ಜಗಳ ಮಾಡೋದು ಮತ್ತು ಮಾತಾಡ್ಸೋದು ಹಾಗೆ ಇದ್ದೀವಿ. ನಮಗೇನು ಮದುವೆ ಆಗಿದೆ ಅನ್ನೋದೇನು ಫೀಲಿಂಗ್ ಇಲ್ಲ. ಹಾಗೆ ನಾರ್ಮಲ್ ಎಲ್ಲರೂ ಹೆಂಗಿರ್ತಾರೋ ಗಂಡ ಹೆಂಡ್ತಿ ಹಾಗೆ ಇದ್ದೀವಿ ಅಲ್ವಾ? ಅಷ್ಟೇ. ಇವಳೇ ಜಗಳ ಮಾಡೋದು, ಈಗೋ ಜಾಸ್ತಿ ಹುಡುಗಿರಿಗೆ. ಅದೆಲ್ಲ ನಿಮ್ಮ ಭ್ರಮೆ. ಕಬಡ್ಡಿ ಲವರ್ ಅಂತೆ. ಅಕ್ಕ ನೀನು ಮದುವೆ ಆಗಿ ಎಷ್ಟು ವರ್ಷ ಆಯಿತು? ವರ್ಷ ಅಲ್ಲ, ಡಿಸೆಂಬರ್ ಬಂದರೆ 1 ಇಯರ್ ಆಗುತ್ತೆ ಅಷ್ಟೇ. ವರ್ಷ ಏನಾಗಿಲ್ಲ, ತಿಂಗಳುಗಳಾಗಿದೆ. ಎಷ್ಟು ತಿಂಗಳಾಗಿದೆ ಅಂತ ಕೇಳಿದ್ರೆ ಒಂದು 9 ತಿಂಗಳು. ಹಾಂ, ಇರ್ಬೋದು ಮೇ ಬಿ. ಡಿಸೆಂಬರಿಗೆ 1 ವರ್ಷ. ನೆಕ್ಸ್ಟು ಗೌರಿ KN. ಅಕ್ಕ ನೀವು ನೋಡೋಕ್ಕೆ ತುಂಬ ಲಕ್ಷಣವಾಗಿದ್ದೀರಾ. ನನಗೆ ನಿಮ್ಮ ಜೊತೆ ಒಂದು ಮಾತಾಡೋಣ. ಖಂಡಿತ ಟೈಮ್ ಬರಲಿ, ಮಾತಾಡೋಣ. ಲಕ್ಷಣವಾಗಿದ್ದೀರಾ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ಕ್ವೀನ್ ಹೀನಾ ಅಂತೆ. ನಿಮ್ಮ ಜೋಡಿ ಸೂಪರ್ ಆ್ಯಂಡ್ ನಿಮ್ಮ ಬ್ಲಾಗ್ ಸೂಪರ್ ಐಶು ಅಂತೆ. ಥ್ಯಾಂಕ್ ಯು ಸೋ ಮಚ್. ಪಾರ್ವತಿ ಯಾನ್ ಕಂಚಿ ಅಂತ ಐತೆ ನೇಮು. ನಿಮ್ಮನ್ನು ನೋಡಿದ್ರೆ ಸೇಮ್ ನನ್ನ ಚಿಕ್ಕಿನೇ ನೆನಪು ಬರ್ತಾಳೆ ಅಂತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಿಕ್ಕಿಗೂ ಕೇಳಿದೆ ಅಂತ ಹೇಳ್ಬಿಟ್ರೆ. ನೆಕ್ಸ್ಟು ಅವರೇ ಕೇಳಿದ್ದಾರೆ, ನೀವು ಯಾವ ಊರಲ್ಲಿ ಇರ್ತೀರಾ? ನಾವು ಅದಡಿ ಅಂತ ಊರು, ದಾವಣಗೆರೆ ಹತ್ರ, ಅಲ್ಲಿರ್ತೀವಿ. ನೆಕ್ಸ್ಟು ಅಕ್ಕ ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ ಅಕ್ಕ, ಕ್ಯೂಟಿ ಅನ್ನೋರು ಕೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಮಧುರ ಅಂತೆ. ನಿಮಗೆ ನಿಮ್ಮ ಹಸ್ಬೆಂಡ್ ಅಂದರೆ ಎಷ್ಟು ಇಷ್ಟ ಅಕ್ಕ? ಹಿಂಗೆ ಇದನ್ನು ಹಾಕಿದ್ದಾರೆ, ಏನಿದು ಗ್ರಾಫ್ ಹಾಕಿದ್ದಾರೆ. ಹಿಂಗೆ ಕೆಳಗಿಂದ ಫುಲ್ ಮೇಲೋಗಿದೆ. ಇಷ್ಟ ನಾರ್ಮಲಿ ಎಲ್ರೂ ಹಸ್ಬೆಂಡ್ನ ಹೆಂಗೆ ಇಷ್ಟಪಡ್ತಾರೋ ಇಷ್ಟ, ಸ್ವಲ್ಪ ಇಷ್ಟ ಅಷ್ಟೇ. ಹೆಂಗಿಷ್ಟ ಇಷ್ಟ ಅಲ್ಲ, ಇಷ್ಟ ಅವರು ನನಗೆ. ಇಷ್ಟ ಇರೋದಕ್ಕೆ ಅಲ್ವಾ ಮದುವೆ ಆಗಿರೋದು, ಇಲ್ಲ ಅಂದಿದ್ರೆ ಯಾರು ಆಗ್ತಿದ್ರು ಅಲ್ವಾ? ಕರೆಕ್ಟ್ ತಾನೆ? ಇಷ್ಟ ಇರೋದಕ್ಕೆ ಹೊಡೆದಾಡಿ ಮದುವೆ ಆಗಿತ್ತು. ಇದೆಲ್ಲ ನೆಕ್ಸ್ಟ್ ವಿಡಿಯೋದಾಗ ಹೇಳೋದು, ಸುಮ್ಮನಿರೋ. ಪ್ರಿನ್ಸಸ್ ಲ್ಯಾಂಡ್ ಅಂತೆ. ನಿಮ್ಮದು ಎಷ್ಟು ಇಯರ್ ಲವ್? 3 years. 4 ವರ್ಷ. ಹತ್ತತ್ರ 4 ವರ್ಷ ನಮ್ಮದು. ಇವರು ನಮ್ಗೆ ಅವಾಗಲೇ ಪರಿಚಯ ಆಗಿದ್ದು 4 ವರ್ಷದಿಂದ. ಇವನು ಯಾವಾಗ ಲವ್ ಮಾಡಿದ್ನೋ ಇವನು ಇವರಿಗೆ ಅವಾಗಲೇ ಸಿಕ್ಕಿರೋದು, ನಾನು ಅವಾಗಲೇ ಸಿಕ್ಕಿರೋದು, ನನಗೂ ಇವರು ಅವಾಗಲೇ ಸಿಕ್ಕಿರೋದು. 4 ವರ್ಷ ಹತ್ತತ್ರ ಆಯ್ತಲ್ಲ. ಅಲ್ಲಿ ರೋಡಾಗ ಸಿಕ್ಕಿದ್ದೆ, ಹಿಂಗೆ ಎತ್ಕೊಂಬಂದಿದ್ದೆ. ನೆಕ್ಸ್ಟು ಎಲ್ಲ ಹೋಯ್ತು ಕಣ.
ಅಂತ ಐತವ್ರೆ ಅವ್ರದ್ದು ಯೂಸರ್ ನೇಮು. ಮುಂದೆ ಫ್ಯೂಚರ್ ಹೆಂಗೆ ಸಿಸ್ ಆ್ಯಂಡ್ ಬ್ರೋ ಆ್ಯಂಡ್ ನೀವು ಯಾರಾದರೂ ಏನಾದರೂ ಎಲ್ಲಿದ್ದರೆ ಒಂದು ಪಂಚ್ ಕೊಡ್ತೀರಿ ಅಲ್ವಾ ತಮ್ಮ? ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ, ತಡಿ. ಫಸ್ಟಿಂದ ಅರ್ಥ ಆಯಿತು. ಮುಂದೆ ಫ್ಯೂಚರ್ ಹೆಂಗೆ ಸಿಸ್? ಫ್ಯೂಚರು ಹೆಂಗೆ ಅಂದರೆ ನಮ್ಮದು ಅಲ್ಲಿ ಬೆಳಕು ಜಾಸ್ತಿ ಬಂತಲ್ಲ ಅದಕ್ಕೆ ನಾನು ಒಬ್ಬಳೆ ವೈಟ್ ಕಾಣಿಸ್ತಾ ಇದ್ದೀನಿ. ನಾವಿಲ್ಲ ಕತ್ಲ ಕರ್ರಿದ್ದೀವಿ ಸರಿ. ಮುಂದೆ ಫ್ಯೂಚರ್ ಹೆಂಗೆ ಅಂತಂದರೆ, ಫ್ಯೂಚರ್ ಅಂದರೆ ನಮ್ಮದು ಫಸ್ಟು ಇವಾಗ ನಾವು ಲೈಫಲ್ಲಿ ಒಂದು ಸೆಟ್ಲ್ ಆಗಬೇಕು ಅಂದರೆ ಒಂದು ರೇಂಜಿಗೆ ಸೆಟ್ಲ್ ಆಗಬೇಕು. ಫಸ್ಟು ನಾವೊಂದು ಮನೆ ಕಟ್ಟಿಸ್ಬೇಕು, ಆಮೇಲೆ ನಮ್ಮದು ನೆಕ್ಸ್ಟ್ ಫ್ಯೂಚರ್ ಎಲ್ಲ. ನೆಕ್ಸ್ಟು ಅಂಡು ಬ್ರೋ ಆ್ಯಂಡ್ ನೀವು ಯಾರಾದರೂ ಏನಾದರೂ ಹೇಳಿದ್ರೆ ಒಂದು ಪಂಚ್ ಕೊಡ್ತೀರಾ ಅಲ್ವಾ ಅಂದರೆ ಲಾಕ್ಸ್ ಅಲ್ಲ. ನಾನು ಕೊಡ್ತಿರ್ತೀನಿ, ಪಂಚ್ ಕೊಡ್ತಾ ಇರ್ತೀನಿ ನಾನು ಅವಾಗ. ನೆಕ್ಸ್ಟು ಇಟ್ಸ್ ಮೀ ಶೆಟ್ಟಿ ಅಂತೆ. ನಿಮ್ಮ ಹಸ್ಬೆಂಡ್ ಐ ಮೀನ್ ಮನು ಅಣ್ಣ ಯಾರ್ ಫ್ಯಾನ್ ಇನ್ ಕನ್ನಡ ಸ್ಯಾಂಡಲ್ವುಡ್ ಹೀರೋಸ್? ಎಲ್ರಿಗೂ ಗೊತ್ತಿರುತ್ತೆ, ನನ್ನ ವೀಡಿಯೋಸಲ್ಲಿ ಆಲ್ಮೋಸ್ಟ್ ನೋಡೇ ಇರ್ತೀರ. ಕಿಚ್ಚ ಸುದೀಪ್ ಬಾಸು ಅವರ ಫ್ಯಾನ್ ಇವರು. ನಾನು ಕೂಡ ಅಷ್ಟೇ, ಚಿಕ್ಕವರಿದ್ದಾಗಿಂದನೂ ನಾವು ಅವ್ರಿಗೆ ಫ್ಯಾನು. ಇವರು ಅಷ್ಟೇ, ಇವರು ಚಿಕ್ಕವರಿದ್ದಾಗಿಂದ ಅವ್ರಿಗೆ ಫ್ಯಾನ್ ಅಂತೆ. ಸೊ ಹಂಗಾಗಿ ಕಿಚ್ಚ ಸುದೀಪ್ ಸರ್ ಅಂದರೆ ನಮಗೆ ತುಂಬ ಇಷ್ಟ. ಅವರು ಆ್ಯಕ್ಟಿಂಗ್ ಆಗಿರ್ಬೋದು, ಅಥವಾ ಅವರು ಏರ್ ಸ್ಟೈಲು, ಆಮೇಲೆ ಅವ್ರ ಸ್ಟೈಲು ಅದೆಲ್ಲ ನೋಡಿ, ಅವ್ರ ವಾಯ್ಸು, ಅವ್ರ ಬೇಸ್ ವಾಯ್ಸು, ಅದಕ್ಕೆಲ್ಲ ನಾವು ತುಂಬ ಯೂತ್ ಫ್ಯಾನು. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳ್ರಿ. ನಿಮಗೆ ಕಿಚ್ಚ ಸುದೀಪ್ ಸರ್ ಅಂದರೆ ಯಾಕೆ ಇಷ್ಟ ಅಂದರೆ ಇಷ್ಟ ಅಷ್ಟೇ. ಅವ್ರದ್ದು ಮೋಟಿವೇಶನ್ ಸ್ಪೀಚೆಲ್ಲ ಟಚ್ ಆಗಿಬಿಡುತ್ತೆ ಬೇಗ, ಅಂದರೆ ಬೇಗ ನಾವು ಮೋಟಿವೇಟ್ ಆಗಿಬಿಡ್ತೀವಿ. ಕೆಲವ್ರು ಅನ್ಕೋತಾರೆ ಇವ್ರೇನು ಹೇಳೋರು ಕುತ್ಕೊಂಡು ಹೇಳ್ತಾರೆ ಅಂತ, ಬಟ್ ಅವೆಲ್ಲ ಸ್ವಲ್ಪ ರಿಲೇಟೆಡ್ ಇರ್ತದೆ ನಮಗೆ. ಅವ್ರು ಹೇಳ್ತಾರಲ್ಲ ಮೋಟಿವೇಶನ್ ಸ್ಪೀಚ್ ಅವೆಲ್ಲ. ನೆಕ್ಸ್ಟು ಇಟ್ಸ್ ಮೀ ಧನು ಅಂತೆ. ಅಕ್ಕ ಅಣ್ಣದು ಮತ್ತು ನಿಮ್ಮದು ಎಷ್ಟು ಇಯರ್ ಲವ್? ಮತ್ತು ಜಗಳ ಆದಾಗ ಹೆಂಗೆ ಮತ್ತೆ ಒಂದಾಗ್ತೀರಾ? ಜಗಳ ಅಂತೂ ಆಡ್ತೀವಿ, ರೀಸನ್ ಇಲ್ದಂಗೆ ಮತ್ತೆ ಜಗಳ ಆಡ್ತೀವಿ. ಸುಮ್ಮನೆ ಕೈ ಹಿಂಗಂದ್ರೆ ಜಗಳ ಆಡಿರ್ತೀವಲ್ಲಿ. ಮತ್ತೆ ಹೆಂಗೆ ಒಂದಾಗ್ತೀವಿ ಅಂತಂದರೆ, ಇವರು ಬಂದು ನನಗೆ ನಗಿಸ್ತಾರೆ, ಮುಖ ನೋಡ್ತಾರೆ. ನನಗೆ ಇವ್ರ ಮುಖ ನೋಡಿದ ತಕ್ಷಣ ನಗು ಬರುತ್ತೆ. ಸೊ ಅಲ್ಲಿಂದ ಮಾತಾಡ್ತೀವಿ ಅಷ್ಟೇ. ನಮ್ಮದು ಜಗಳ ಅಂದರೆ ಫುಲ್ಲು ಒಂದು 2-3 ದಿನಗಟ್ಟಲೆ ಮಾತಾಡೋದೇನು ಬಿಡಲ್ಲ. ಜಗಳ ಆಡಿದ ತಕ್ಷಣ ಇವ್ರು ಬಂದು ಮುಖ ನೋಡ್ತಾರೆ, ನನ್ನ ನಗಲಿ ಅಂತ. ಮುಖ ನೋಡಿದಾಗ ಅವಾಗ ನನಗೆ ನಗು ಬರುತ್ತೆ. ಹಂಗೆ ಪುಸುಕ್ಕ ನಂಗೆ ನಕ್ಬಿಟ್ಟು ಮಾತಾಡ್ತೀವಿ ಅಷ್ಟೇ. ನೆಕ್ಸ್ಟು ಪ್ರಿಟಿ ಗರ್ಲ್ ಅಂತ ಬಟರ್ಫ್ಲೈ ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಮಂಜು ಅಂತ ಹಾಯ್ ಅಕ್ಕ ಅಂತ ಹಾಕಿದ್ದಾರೆ, ಹಲೋ ಮ್ಯಾಮ್. ನೆಕ್ಸ್ಟು ಸಹನಾ HM ಅಂತೆ, ವಾಟ್ ಸ್ಪೆಷಲ್ ಅಂತೆ. ಅದು ಸ್ಯಾರಿ ಉಟ್ಕೊಂಡಿದ್ದಾನೆ, ಅದಕ್ಕೆ ವಾಟ್ ಸ್ಪೆಷಲ್ ಅಂತ ಹಾಕಿದ್ದಾರೆ. ಹಬ್ಬ ಇತ್ತು ನಮ್ಮೂರಲ್ಲಿ ಅದಕ್ಕೆ. ಐಶ್ವರ್ಯ ಕೆ ಐಶು, ಆರ್ ಯು ಪ್ರೆಗ್ನೆಂಟ್ ಅಂತ ಹಾಕಿದ್ದಾರೆ. ನೋ ಇಲ್ಲ. ಲಿಕ್ಕಿ ಅಂತೆ, ಇವಳು ಗೊತ್ತಾ ಸಿಸ್ಟರ್ ನಮ್ಮಕ್ಕ. ಒಂದು ಫೋಟೋ ಸೆಂಡ್ ಮಾಡಿದ್ದಾರೆ ಅವರು, ಆಮೇಲೆ ಮೆಸೇಜ್ ಹಾಕಿದ್ದಾರೆ ಇವಳು ಗೊತ್ತಾ ನಮ್ಮ ಸಿಸ್ಟರ್ ಅಂತ. ಎಸ್ ಗೊತ್ತು ನನಗೆ. ಲಿಕ್ಕಿ ಮೆಸೇಜ್ ಹಾಕಿರೋದಲ್ವ ನೀವು? ಗೊತ್ತು, ಇವಳು ನಮ್ಮ ಕಾಲೇಜ್ ಫ್ರೆಂಡು, ನಮ್ಮ ಬ್ರ್ಯಾಂಚೆ, ಜೊತೆಗೆ ಓದಿದ್ವಿ ಡಿಪ್ಲೊಮೊನ. ಗೊತ್ತು, ರೂಪ ನನ್ನ ಫ್ರೆಂಡು, ಗೊತ್ತವಳು. ನೆಕ್ಸ್ಟ್ ಬಂದು ಮೀ ಕ್ವೀನ್ ಅಂತೆ 07, ನಿಮ್ಮ ಜೋಡಿ ಸೂಪರ್ ಬಿಕಾಸ್ ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಂತೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೆಕ್ಸ್ಟು ಪರ್ಸು ಗಂಧರ್ವ ಗಂಧರ್ವ ಪರ್ಸು ಗಂಧರ್ವ ಅಂತೆ. ನಿಮ್ಮ ಫೋನ್ ರಿಂಗ್ ಟೋನ್ ಯಾವುದು ಐಶು ಅಕ್ಕ? ಐಫೋನ್ ರಿಂಗ್ ಟೋನ್ ಇರುತ್ತಲ್ಲ, ಒಂದ್ಸರಿ ಕೇಳಿಸು. ಇದರಲ್ಲಿ ಸೌಂಡ್ಸಲ್ಲಿ ಇರುತ್ತೆ ನೋಡು. ಅದರಲ್ಲಿ ಇರಲ್ಲ, ಇದರಲ್ಲಿ ಇರುತ್ತೆ. ಇಲ್ಲ, ಅದರಲ್ಲಿ ಬೇರೆ. ನಿನ್ನ ಫೋನ್ ಇಲ್ಲ? ಕೇಳಿಸ್ತೀನಿ ತಡ್ರಿ ಹಾಗೆ ಇರ್ರಿ, ಕೇಳಿಸ್ತೀನಿ. ನಿಮ್ಗೆ ಯಾಕೆ ಡಿಸಪಾಯಿಂಟ್ ಮಾಡೋದು? ಕೇಳಿಸ್ತೀನಿ. ನಾವು ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಇವಾಗ ನೀವು ಹೇಳಿದ್ಮೇಲೆ ನಾನು ಅನ್ಕೊಂತ ಇದ್ದೀನಿ.
ಟಿನ್ 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 ಇದೆ ನಂದು ಫೋನ್ ರಿಂಗ್ ಟೋನು. ನೆಕ್ಸ್ಟು ಪಲ್ಲವಿ ಅಂತ, ಫೇವ್ರೆಟ್ ಕಪಲ್ ಆ್ಯಂಡ್ ನೈಸ್ ಜೋಡಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಚಿನ್ನು ಸಂಜು ಅಂತೆ, ನೀವು ಮದುವೆ ಆಗಿರೋ ಪ್ಲೇಸಲ್ಲಿ ನಾನು ಕೂಡ ಮದುವೆ ಆಗಿದ್ದೀನಿ ಅಕ್ಕ, ನಾನು ನಿಮ್ಮನ್ನು ನೋಡಿದ್ವಿ ಅಲ್ಲಿ. ಹೌದಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಮದುವೆ ಆಗೋಕ್ಕೆ ಇಷ್ಟನೇ ಇರಲಿಲ್ಲ. ಬಟ್ ಮನೆಯವರೆಲ್ಲರೂ ಇರ್ತಾರಲ್ಲ, ದೊಡ್ಡವರು ಅಂತ ಇರ್ತಾರಲ್ಲ, ಅವರೆಲ್ಲರೂ ಫೋರ್ಸ್ ಮಾಡಿ ಆ ಪ್ಲೇಸಲ್ಲಿ ಮದುವೆ ಮಾಡಿಸಿದ್ದು ನಂಗೆ ನಿಜವಾಗ್ಲೂ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಬಟ್ ಅದ್ರ ಬಗ್ಗೆ ತುಂಬಾ ಡಿಸಪಾಯಿಂಟ್ ಆಯಿತಾ ನನಗೆ ಅಲ್ಲಿ ಮದುವೆ ಆಗಿರೋದು. ಅವರು ಮದುವೆಗಿನ್ನ ಮುಂಚೆ ಒಂಥರ ಹೇಳಿದರು, ಮದುವೆ ಆದಮೇಲೆ ಒಂಥರ ಹೇಳಿದ್ರು. ಸೊ ಹಾಗಾಗಿ ಅವ್ರದ್ದು ಏನು ಒಂದು ನೇಮ್ ಇರುತ್ತಲ್ಲ, ಅದನ್ನು ಅವರು ಫೇಮಸ್ ಮಾಡ್ಕೊಳೋಕ್ಕೋಸ್ಕರ ಆ ಥರದ್ದೆಲ್ಲ ಒಂದು ಮದುವೆ ಅಂತ ಒಂದು ಕಂಡಕ್ಟ್ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನಗೇನಲ್ಲಿ ಮದುವೆ ಆಗಿದ್ದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕೆ ನಾವು ಮತ್ತೆ ದೇವಸ್ಥಾನದಲ್ಲಿ ಮದುವೆ ಆಗಿತ್ತು. ನೆಕ್ಸ್ಟು ಅಲ್ಲಿಂದ ಬಂದು ನಾವು ವಾಪಸ್ಸು ಅಲ್ಲಿ ಯಾವುದೋ ಊರು MAT ಅಂತ, ಅಲ್ಲಿ ತಿಪ್ಪೇಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿ ಮತ್ತೆ ಮದುವೆ ಆಗಿದ್ದು. ನಮ್ಗೆ ಅಲ್ಲಿ ಮನಸ್ಫೂರ್ತಿಯಾಗಿ ಇವ್ನು ನನಗೆ ತಾಳಿ ಕಟ್ಟಿದ್ದಾನೆ ಅಂತ ನನಗೆ ಅಲ್ಲಿ ಅನಿಸಿದ್ದು. ಅಲ್ಲಿ ಒಂದು ಏನು ನಾವು ಅಲ್ಲಿ ಮದುವೆ ಆದ್ವಲ್ಲ, ಅಲ್ಲಿ ಮದುವೆದೇನು ಒಂದು ಇದನ್ನು ಏನದು ಒಂದು ವಿವಾಹದ ಕಂಡಕ್ಟ್ ಮಾಡಿದ್ರಲ್ಲ, ಅಲ್ಲೇನೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಒಂದು ಚೈನ್ ಕೊಟ್ಟಿದ್ರು ಹಿಂಗೆ ಹಾಕೋದು, ತಾಳಿ ಅಂತಂದರೆ 3 ಗಂಟೆ ಹಾಕಬೇಕು ನನ್ನ ಪ್ರಕಾರ. 3 ಗಂಟೆ ಹಾಕಿದ್ರೇ ಅದು ಮದುವೆ ಅಂತ ಅನಿಸ್ಕೊಳ್ಳೋದು. ಅವರು ಚೈನ್ ಕೊಟ್ಟಿದ್ದರು, ಮತ್ತು ಅಪ್ಪ ಅಮ್ಮ ಯಾರು ಪಕ್ಕದಲ್ಲೇ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ನಮ್ಮನ್ನು ಹೊತ್ತು ಸಾಕಿದವ್ರ ಮುಂದೆ ಮದುವೆ ಆಗೋದಕ್ಕಿಂತ ಅಲ್ಲೆಲ್ಲೋ ಹೋಗಿ ಮದುವೆ ಆಗೋದು ನನಗೆ ಯಾಕೋ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ. ಅದಕ್ಕೆ ನಾನು ನಮ್ಮ ಮನೆಯವರು ಮತ್ತೆ ನನಗೆ ಬೇಡ, ಅಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ಅಂತ ಮತ್ತೆ ದೇವಸ್ಥಾನದಲ್ಲಿ ಬಂದು ಮತ್ತೆ ನಾವು ಅಲ್ಲಿ ತಾಳಿ ಕಟ್ಕೊಂಬಂದಿದ್ದು. ನಮ್ಗೆ ಆವಾಗ ಸಮಾಧಾನ ಆಯಿತು ಮದುವೆ ಆಗಿದ್ದೀವಂತ. ಸೊ ನೀವು ಕೂಡ ಅಲ್ಲೇ ಮದುವೆ ಆಗಿದ್ರಿ ಅಂತಂದರೆ ನಿಮ್ಮದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಈ ವಿಡಿಯೋಲಿ ನನಗೆ ತಿಳಿಸಿ, ಆಯಿತಾ. ನೆಕ್ಸ್ಟು ತೇಜಸ್ವಿನಿ 1 2 3 ಅಂತೆ, ಅಕ್ಕ ಹೌ ಟು ಸ್ಟಾರ್ಟ್ ಇನ್ ಚಾನಲ್ ಟು ಹೆಲ್ಪ್ ಮೀ. ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೋಬೇಡಿ, ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಅದೇ ಗೊತ್ತಾಗುತ್ತೆ ಹೆಂಗೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನನಗೂ ಕೂಡ ಏನು ಐಡಿಯಾನೇ ಇರಲಿಲ್ಲ, ನಂಗೆ ಝೀರೋ ನಾಲೆಡ್ಜು ಸೋಷಿಯಲ್ ಮೀಡಿಯಾ ಅಂದರೆ. ಸುಮ್ಮನೆ ಲಿಪ್ಸಿಂಕ್ ವೀಡಿಯೋ ಮಾಡ್ತಾಯಿದ್ದೆ, ಅವಾಗ ಮಾಡ್ತಿರ್ತಾರೆ ಲಿಪ್ಸಿಂಕು, ಅದೆಲ್ಲ ಟ್ರಾನ್ಸಾಕ್ಷನ್ ವೀಡಿಯೋ ಲಿಪ್ಸಿಂಕ್ ಅಷ್ಟೇ ಮಾಡ್ತಾಯಿದ್ದೆ. ಮತ್ತು ನನಗೆ ಅದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ. ಇಷ್ಟು ಅಂದರೆ ನನಗೇನು ತುಂಬ ಟ್ಯಾಲೆಂಟ್ ಇಲ್ಲ, ನನಗೆ ಇಷ್ಟು ಟ್ಯಾಲೆಂಟ್ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವ್ರು ಹೇಳಿದ್ರು ವೀಡಿಯೋಸ್ ಮಾಡು, ಸುಮ್ಮನೆ ಮನೇಲಿದ್ದು ಏನು ಮಾಡ್ತೀಯ ಅಂತ. ಸೊ ಸ್ಟಾರ್ಟ್ ಮಾಡಿದೆ, ಅದು ಹಂಗೆ ಕಂಟಿನ್ಯೂ ಆಯಿತು ಜರ್ನಿ. ಫಸ್ಟ್ ಲಾಗ್ ನೋಡ್ಬೇಕು ನೀವು, ನಂದು ಫುಲ್ಲು ಸ್ಲೋ ಆಗಿ ಮಾತಾಡಿದ್ದೀನಿ. ಅದನ್ನ ನೋಡ್ತಾ ಇದ್ರೆ ನನಗೆ ನಗು ಬರುತ್ತೆ, ನಿಜವಾಗ್ಲೂ ನಾನು ಹಂಗೆ ಮಾತಾಡ್ತಾ ಇದ್ನ ಆ ಲಾಗಲ್ಲಿ ಅಂತ. ಸೊ ಇಂಪ್ರೂವ್ ಆಗುತ್ತೆ. ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಒಬ್ರಿಗೆ ಕೇಳೋದಕ್ಕಿಂತ ನೀವು ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಎಲ್ಲನೂ ನಡೆಸ್ಕೊಂಡು ಹೋಗಬೇಕು ಅಂತ. ಸೊ ನೆಕ್ಸ್ಟು ಬೃಂದ, ನಮ್ಮ ದುರ್ಗದ ಹುಡುಗಿಗೆ ಫ್ಯಾನ್, ನಾವು ಸ್ವರ್ಗ ನಮ್ಮ ದುರ್ಗ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪಾಪು ಕಾರ್ತಿ ಅಂತೆ, ಅಣ್ಣ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದಿದ? ಇಲ್ಲ. ನಾನೇ ಶಾಕ್ ಆಗಿಬಿಟ್ಟೆ, ಗೌರ್ಮೆಂಟ್ ಕೆಲಸ ಅಂತ ಏನೋ ಓದಕ್ಕೆ ಅಂದ್ಕೊಂಬಿಟ್ಟೆ. ಇಲ್ಲ ಅವ್ರು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲೇನು ಓದಿಲ್ಲ, ಇವರೂರಲ್ಲೇ ಓದಿರೋದು. ನೆಕ್ಸ್ಟು ಇಟ್ಸ್ ಮೀ ಕವನ, ಅಕ್ಕ ನಿಮ್ಮ ಲವ್ ಸ್ಟೋರಿನ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಟ್ಸ್ ಸುಚಿ ಅಂತ, ನೀವು ಮನೆ ಚೇಂಜ್ ಮಾಡಿದ್ರಾ? ಚೇಂಜ್ ಏನು ಮಾಡಿಲ್ಲ, ಈ ಮನೆಯಲ್ಲೂ ಇರ್ತೀವಿ ಆ ಮನೆಯಲ್ಲೂ ಇರ್ತೀವಿ. ಸೊ ಹಾಗೆ ಈ ಮನೆಯಲ್ಲೂ ಇರ್ತೀವಿ ಅಲ್ಲೂ ಇರ್ತೀವಿ, ಅದನ್ನು ಏನು ಬಿಟ್ಟು ಬಂದಿಲ್ಲ, ಇದನ್ನು ಏನು ಬಿಟ್ಟಿಲ್ಲ, ಎರಡರಲ್ಲೂ ಇದ್ದೀವಿ, ಜಸ್ಟ್ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ನೆಕ್ಸ್ಟು ಇಟ್ಸ್ ಮೀ ಅಂಜಲಿ ಏಂಜಲ್ ಅಫಿಷಿಯಲ್ ಅಂತ, ಲಾಗ್ ಸ್ಟಾರ್ಟ್ ಹೇಗೆ ಮಾಡೋದು? ನಿಮಗೂ ಅದನ್ನೇ ಹೇಳೋದು, ಹೇಗೆ ಮಾಡೋದು ಅಂತ ಒಬ್ಬರನ್ನ ಕೇಳೋದಕ್ಕಿಂತ ನೀವು ಫಸ್ಟ್ ಸ್ಟಾರ್ಟ್ ಮಾಡಿ, ಆಮೇಲೆ ನಿಮಗೆಲ್ಲ ಅರ್ಥ ಆಗುತ್ತೆ ಹೆಂಗೆ ಸ್ಟಾರ್ಟ್ ಮಾಡೋದು, ಹೆಂಗೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟು ಸೈಲೆಂಟ್ ಗರ್ಲ್ ಚೇತು, ಅಕ್ಕ ಅಣ್ಣ ಏನು ಡ್ಯೂಟಿ ಮಾಡ್ತಿದ್ದಾರೆ ಹೇಳ್ರಿ. ಏನು ಹೇಳೋದು, ಹೇಳು ಏನು ಡ್ಯೂಟಿ ಮಾಡ್ತಿದ್ಯಾ ಅಂತ ಹೇಳಿದೆ. ಏನಿಲ್ಲ ಗೈಸ್, ಅವ್ರದ್ದು ಚಿಕ್ಕಪ್ಪರದು ಬಾರ್ ಇದೆ. ಸೊ ಅಲ್ಲೇ ಅವ್ನು ಚಿಕ್ಕವನಿದ್ದಾಗಿಂದನೂ ಅಲ್ಲೇ ಇರೋದು. ಸೊ 10-11 ವರ್ಷ ಆಯ್ತು ಅಲ್ಲೇ ಕೆಲಸ ಮಾಡ್ತಿರೋದು ನಾನು. ಅಲ್ಲೇ ಇದ್ದಾನೆ ಅಷ್ಟೆ.
ಏನು ನಾವೇನು ಕಳ್ತನ ಮಾಡ್ತಿಲ್ಲ, ಹೆಮ್ಮೆಯಿಂದ ಹೇಳಬೇಕು ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅಂತ. ಏನಿದು ತಂಜೀರೋ ಅಂತ ಐತೆ. ತಡ್ರಿ ಗೈಸ್, ನೀರು ಕುಡಿತೀನಿ. ನೀರು ಕುಡಿಯೋದೇನು ಇಂಟೆನ್ಷನ್ ಅಲ್ಲ, ಹೊಸದು ಬಾಟ್ಲು ತಗೊಂಡಿದ್ದೆ, ಅದನ್ನು ತೋರಿಸ್ಬೇಕು ಅಂತ. ತಗೊಂಡಿಲ್ಲ, ಫ್ರೆಂಡ್ ಕೊಡ್ಸಿರೋದು ಅಂತ ಹೇಳು. ನಿಮ್ಮ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು ಅಂತ ಹೇಳು. ನೀನೇನು ತಗೊಂಡಿಲ್ಲ, ನಿಮ್ಮ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು ಅಂತ. ಎಸ್, ಇದು ನನ್ನ ಫ್ರೆಂಡು. ನನ್ನ ಮದುವೆಗಲ್ಲ, ಅವಳು ನನ್ನ ಮದುವೆಗೆ ಬಂದಿದ್ಲು. ಆದರೆ ಅವಳಿಗೇನೋ ಇದು ಎಕ್ಸಾಮ್ಸ್ ಎಲ್ಲ ಕಂಪ್ನಿದು ಕ್ಯಾಂಪಸ್ ಸೆಲೆಕ್ಷನ್ ಇತ್ತು ಅಂತ ಅವಳು ಅರ್ಜೆಂಟಲ್ಲಿ ಹೋದ್ಲು. ಸೊ ಏನು ಗಿಫ್ಟ್ ತಂದಿರಲಿಲ್ಲ. ಅದಕ್ಕೆ ನನಗೆ ಒಂದಿನ ಗಿಫ್ಟ್ ಕೊಟ್ಟಿದ್ಲು. ಅದರಲ್ಲಿ ತುಂಬಾ ಇತ್ತು, ನನಗೆ ತುಂಬ ಇಷ್ಟ ಆಗ್ಬಿಡ್ತು. ಸ್ಯಾರಿ, ವಾಟರ್ ಬಾಟಲ್ಸು, ಏನೇನೋ ನನಗೆ ಇಷ್ಟ ಆಗಿದೆ. ಐತೆ ನೋಡ್ರಿ ಇನ್ಸ್ಟಾಗ್ರಾಮಲ್ಲಿ. ಚೆನ್ನಾಗಿದೆ, ಎಲ್ಲ ಕ್ಯೂಟ್ ಆಗಿದೆ. ಅದಕ್ಕೆ ನಾನು ಅವಳ ನೆನಪಿಗೋಸ್ಕರ ಯಾವಾಗಲೂ ಇದರಲ್ಲಿ ನೀರು ಕುಡಿತೀನಿ. ಹಿಂಗೆ ನೆಕ್ಸ್ಟು ಅದೇ ಇದ್ಯಾರಿದು ಏನಂತ ತಂಜೀರೋ IKG ಅಂತ ಇದೆ ಯೂಸರ್ ನೇಮು. ಅಕ್ಕ ನೀನು ಮಾತಾ ಅಣ್ಣ ಅವಾಗ ಎಲ್ಲಿ ಭೇಟಿ ಅಕ್ಕ ನೀನು ಮತ್ತು ಅಣ್ಣ ಎಲ್ಲಿ ಭೇಟಿ ಆದ್ರಿ ಅಂತ ಇದು ಕ್ವಶನ್ನು. ಸಾರಿ, ಅವರು ಸ್ವಲ್ಪ ಅದು ನಾರ್ಮಲ್ ಹಿಂಗೆ ಟೆಕ್ಸ್ಟ್ ಮಾಡಬೇಕಾದ್ರೆ ಅದು ಲೈಬ್ರರಿಲಿ ಬರುತ್ತಲ್ಲ ಹಂಗೆ ಹಾಕ್ಬಿಟ್ಟಿದ್ದಾರೆ, ಹಂಗಾಗಿ ನನಗೆ ಅರ್ಥ ಆಗಲಿಲ್ಲ. ಅದೇ ನೆಕ್ಸ್ಟ್ ಲವ್ ಸ್ಟೋರಿ ವೀಡಿಯೋ ಬರುತ್ತಲ್ಲ ಅದರಲ್ಲೇ ಹೇಳ್ತೀನಿ. ಕ್ರೇಜಿ ಕ್ವೀನ್, ಯುವರ್ ಜೋಡಿ ಈ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅವರು ಜೆ ಬದಲು ಜಿ ಹಾಕ್ಬಿಟ್ಟಿದ್ದಾರೆ, ನಾನು ಗೋಧಿ ಅಂತ ಓದ್ಬಿಡ್ತಿದ್ದೆ. ಈಗ ಯುವರ್ ಜೋಡಿ ಈ ಸೂಪರ್ ಅಂತ ಹಾಕ್ಯಾರೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಮೂನ್ ಚೈಲ್ಡ್ DX ಗರ್ಲ್ ಅಂತೆ. ಸಿಸ್, ನಿಮ್ಮ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಬೇಗ ಕೋಪ ಬರುತ್ತೆ, ಯಾರು ಸಮಾಧಾನ ಮಾಡ್ತಾರೆ? ಅವಳಿಗೆ ಕೋಪ ಬರ್ತೈತೆ ಜಾಸ್ತಿ, ನಾನೇ ಸಮಾಧಾನ ಮಾಡ್ತೀನಿ ಅಷ್ಟೇ. ಅವನಿಗೂ ಬರ್ತತೆ ಕೋಪ, ಏನು ಬರಲ್ಲ. ಕೋಪ ಬಂದರೆ ಅವ್ರ ಕೈಲಿ ಸಮಾಧಾನ ಮಾಡೋಕ್ಕಾಗಲ್ಲ. ಅವನಿಗೆ ಕೋಪ ಬಂದ್ರೆ ನನಗೆ ಸಮಾಧಾನ ಮಾಡೋಕ್ಕಾಗಲ್ಲ. ಆದ್ರೆ ನನಗೆ ಕೋಪ ಬಂದ್ರೆ ಅವ್ನ ಮಕ್ಕ ತೋರಿಸಿದ್ರೆ ಸಾಕು, ಹಂಗೆ ನಕ್ಕೆ ಬಿಡ್ತೀನಿ. ಹಾಗೆ ನಾನು ಲವ್ ಮಾಡ್ತಾ ಇದ್ದೀನಿ ತುಂಬ, ಹಾಗಾಗಿ ನಾನು ಬೇಗ ಕರ್ಗೋಗ್ಬಿಡ್ತೀನಿ. ನಿನ್ನ ಥರ ಅಲ್ಲ, ಕರ್ಗೋಗಿ ಕಣವ ನೀರಾಗಿ. ಮತ್ತೆ ನೆಕ್ಸ್ಟು ವಿನಯ್ ಅಗೋರ ಅಂತೆ. ನಿಮಗೆ ಕೆಲಸ ಇಲ್ಲ, ಕೊಡಿಸ್ತೀರಾ? ಬರ್ತೀವಿ. ಇವ್ರಿಗೆ ಕೊಡಿಸ್ರಿ ಫಸ್ಟ್ ಕೆಲಸ, ಆಮೇಲೆ ನೆಕ್ಸ್ಟ್ ನನಗೆ ಬೇಕು, ಇವ್ನಿಗೆ ಬೇಕು. ನಮಗೆಲ್ಲ IT ಕಂಪ್ನಿಲೇ ಬೇಕು ಕೆಲಸ, ಓಕೆನಾ? ಮತ್ತು ನೀವು ನನಗೆ ಮತ್ತೆ ಕಮೆಂಟ್ ಹಾಕ್ಬಿಡಿ, ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಕಸ ಹೊಡೆಯೋದಿದೆ, ಅದಿದೆ ಇದಿದೆ. ನನಗೆ IT ಕಂಪ್ನಿಲೇ ಬೇಕು ಕೆಲಸ, ಓಕೆನಾ? ಕೊಡಿಸ್ತೀರಾ? ಬರ್ತೀವಿ. ನಿಮಗಿದೆಯಾ ಕೆಲಸ? ನೀರಲ್ಲಿ ಕೂತ್ಕೊಂಡಿದ್ದಾರೆ ಅವರು, ಮೇ ಬಿ. ಇರಲಿ, ಪರವಾಗಿಲ್ಲ. ನಮಗೆ ಕೆಲಸ ಇಲ್ಲ, ಆಯಿತಾ? ನಿಮಗಿದೆಯಲ್ಲ, ಮಾಡಿ. ಕೆಲಸ ಮಾಡೋದು ಬಿಟ್ಟು ಅಷ್ಟು ಪೇಷನ್ಸಲ್ಲಿ ಮತ್ತೆ ನನಗೆ ಇಲ್ಲಿ ಕ್ವಶನ್ ಕೇಳಿದಾರಲ್ಲ, ತುಂಬ ಗ್ರೇಟ್. ನೆಕ್ಸ್ಟು ಕ್ಯಾಂಡಿ ನಾಯಕ ಅಂತೆ. ಸಿಸ್ಟರ್, ನಿಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಡೇಟ್ ಹೇಳಿ. ಡೇಟ್ ನೆನಪಿಲ್ಲ, ಹೇಳ್ತೀನಿ ನಾನು. ನೆನಪಾಯ್ತಾ? ಏನೋ ಅಕ್ಟೋಬರ್ 13ನೇ ತಾರೀಕು ಅನ್ನಿಸ್ತೈತೆ. ಏನೋ ನಂಗೆ ನೆನಪಿಲ್ಲಪ್ಪ, ನಾನು ಅದೆಲ್ಲ ನೆನಪಿಟ್ಕೊಳಲ್ಲ. ಡ್ಯಾಡ್ ಲಿಟಲ್ ಪ್ರಿನ್ಸಸ್. ಅಕ್ಕ, ನಿಮ್ಮ ಗಂಡ ಏನು ಓದಿರೋದು? ಸೆಕೆಂಡ್ ಇಯರ್ PUC. ಎಸ್. ನೆಕ್ಸ್ಟು ಇದೇನು ಸೆಲೆನೋಪೈಲ್ ಅಂತ ಇದೆ ಯೂಸರ್ ನೇಮು. ನಿಮ್ಮ ಲವ್ ಸ್ಟೋರಿ ಹೇಳು ಐಶು ಅಕ್ಕ. ಮನು ಅಣ್ಣಂಗೆ ಜಾಸ್ತಿ ಮಾತಾಡೋಕೆ ಬಿಡು. ನಾನು ಜಾಸ್ತಿ ಮಾತಾಡಲ್ಲ ಅಷ್ಟೇ. ಅಲ್ಲ, ಅವನು ವಿಡಿಯೋ ಮಾಡಬೇಕಾದ್ರೆ ಏನು ಮಾತಾಡಲ್ಲ, ವಿಡಿಯೋ ಮಾಡಲಿಲ್ಲ ಬರ್ತಿ ಮಾತಾಡ್ತಾನೆ ತಾನೇ? ಇಲ್ಲ, ನಾನು ಯಾವಾಗಲೂ ಹಿಂಗೆ ಇರೋದು. ಹೌದೌದು, ನಾನು ಜಾಸ್ತಿ ಮಾತಾಡಲ್ಲ, ಮಾತೇ ಆಡಲ್ಲ. ಫಸ್ಟ್ ಆಫ್ ಆಲ್ ಏನ್ರಿ ಅಂತಂದರೆ ಏನಿಲ್ಲ ಅಂತಾರೆ, ಹಂಗೆ ಅವರು. ನೆಕ್ಸ್ಟು ನಥಿಂಗ್ ಗಣಿ ಅಂತೆ. ಏನು ಸಿಹಿ ಸುದ್ದಿ ಇಲ್ವಾ? ಇಲ್ಲ. ಪಂಚಮಿ ಹಬ್ಬಕ್ಕೆ ಬರ್ರಿ, ಉಂಡೆ ಮಾಡಿರ್ತೀವಿ, ಓಕೆನಾ? ಅನಿತಾ,
ನೀವು ಆನಂದ್ ಅಣ್ಣನ ಪ್ರೀತಿಯಿಂದ ಏನಂತ ಕರಿತೀರ? ಸಾರಿ, ಎಲ್ಲರೂ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ನಾನು ಐಶು ಆನಂದ್ ಅಂತ ಇಟ್ಕೊಂಡಿದ್ದೀನಲ್ವ, ಆನಂದ್ ಅಂದರೆ ಇವ್ರ ನೇಮು ಅಂತ ಅಂದ್ಕೊಂಡಿದ್ದಾರೆ. ಸೊ ನಾವು ಎಲ್ಲಾದರೂ ಬೇರೆ ಹೊರಗಡೆ ಹೋದಾಗಲೂ ಅಷ್ಟೇ ಆನಂದ್ ಆನಂದ್ ಅಂತಿರ್ತಾರೆ. ಇವರಿಗೆ ನನಗೆ ಫುಲ್ ನಗು ಬಂದಿರುತ್ತೆ. ಅವಾಗ ಇವನು ನೋಡ್ತಾ ಇರ್ತಾನೆ ಹಾಂ ಹಾಂ ಅಂತ. ಅವಾಗಿದ್ದು ನಾನು ಹೇಳ್ತೀನಿ, ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ಇವ್ರು ಆನಂದ್ ಅಲ್ಲ, ಇವ್ರ ಹೆಸರು ಮನು ಅಂತ. ಆ್ಯಕ್ಚುಲಿ ಐಶು ಆನಂದ್ ಅಂದರೆ ನಮ್ಮ ಅಪ್ಪಾಜಿ ಹೆಸರು, ಓಕೆನಾ. ಇವ್ರ ಹೆಸರು ಮನು ಅಂತ, ಇವ್ರ ಹೆಸರು ಆನಂದ್ ಅಲ್ಲ. ಪ್ಲೀಸ್ ಯಾರಾದರೂ ಹೊರಗಡೆ ಕಂಡ್ರೆ ಆನಂದ್ ಅಂತ ಕರಿಬೇಡ್ರಿ, ಆಯಿತಾ. ನೆಕ್ಸ್ಟು ಇದೊಂದು ಕ್ಲಾರಿಟಿ ಕೊಡಬೇಕಂತ ತುಂಬ ಅನ್ಕೊಂತಿದ್ದೆ. ಆನಂದ್ ಅಂದರೆ ಯಾರು, ಇವ್ರ ನೇಮ್ ಏನು ಅಂತ. ಸೊ ಆನಂದ್ ಅಂದರೆ ನಮ್ಮ ಅಪ್ಪಾಜಿ, ಮನು ಅಂದರೆ ನಮ್ಮ ಮನೆಯವರು.